ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರೇಣುಗೌಡ. ಇವತ್ತು ಏನಪ್ಪ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಯಾವ್ಯಾವ ಡಿಸೈನ್ಸ್ ಇದೆ ಮತ್ತು ನನ್ನ ಹತ್ರ ಎಷ್ಟು ಇಯರಿಂಗ್ಸ್ ಇದೆ ಅಂತ ಒಂದು ಸಣ್ಣ ವಿಡಿಯೋ ಮಾಡೋಣ. ನಂದು ಫಸ್ಟ್ ಇಯರಿಂಗ್ಸು ನಾನು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಮುತ್ತಿನ ಓಲೆ, ಮುತ್ತಿನ ಚುಮ್ಕಿ. ಇದು ಆಲ್ ಟೈಮ್ ಫೇವ್ರೇಟ್ ಎಲ್ರಿಗೂ. ಮತ್ತು ಎಲ್ಲ ಟ್ರೆಡಿಷ್ನಲ್ ಸ್ಯಾರಿಗೂ ಮ್ಯಾಚ್ ಆಗುತ್ತೆ. ಸುತ್ತ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ, ಮಧ್ಯದಲ್ಲಿ ಮುತ್ತುಗಳು ಕೊಟ್ಟಿದ್ದಾರೆ. ಇದು ಟೋಟಲ್ ಬಂದು 11 ಗ್ರಾಮ್ ಇದೆ. ಫಸ್ಟ್ ನನ್ನ ಹತ್ರ ದೊಡ್ಡದಿತ್ತು, ನನ್ನ ಮದುವೆಯಲ್ಲಿ ದೊಡ್ಡದು ಮಾಡಿಸಿದ್ರು. ಆಮೇಲೆ ನನಗೆ ಯಾಕೋ ನನ್ನ ಮುಖ ತುಂಬ ಚಿಕ್ಕದಾಗಿದೆ, ಅದು ದೊಡ್ಡದಾಗಿ ಕಾಣಿಸ್ತಿದೆ ಅಂತ ಫೀಲ್ ಆಗಿ ಸೇಲ್ ಮಾಡಿಬಿಟ್ಟಿದ್ದೆ, ವಾಪಸ್ ಕೊಟ್ಬಿಟ್ಟಿದ್ದೆ. ಆಮೇಲೆ ಮತ್ತೆ ಆಸೆ ಆಗಿ ನನ್ನ ಮಗಳು ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಇದನ್ನು ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ ನೋಡಿ. ಆಲ್ಮೋಸ್ಟ್ ಎಲ್ಲರ ಹತ್ರನೂ ಇರುತ್ತೆ ಇದು ಮುತ್ತಿನ ಓಲೆ, ಮುತ್ತಿನ ಜುಮ್ಕಿ. ನನಗಿದು ತುಂಬ ಇಷ್ಟ. ಎಲ್ಲ ಟ್ರೆಡಿಷ್ನಲ್ ಸ್ಯಾರಿಗೂ ಮ್ಯಾಚ್ ಆಗುತ್ತೆ. ಡಿಸೈನ್ ನೀವೇ ನೋಡ್ಬೋದು, ಚೆನ್ನಾಗಿದೆಯಲ್ಲ. ನೆಕ್ಸ್ಟು ನೋಡಿ, ಇದು ಪುಟ್ಟು ಚುಮ್ಕಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಮಕ್ಕಳಿಗೆಲ್ಲ ತುಂಬ ವೆಯ್ಟು ಇಲ್ಲ ಮತ್ತು ಚೆನ್ನಾಗೂ ಇದೆ. ಇದು 5 ಗ್ರಾಮ್ ಇದೆ. ನನ್ನ ಜುಮ್ಕ ಬಂದು 11 ಗ್ರಾಮ್ ಇದೆ. ಇದು 5 ಗ್ರಾಮ್ ಇದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಡಿಸೈನ್ ಅಂತ. ತೋರಿಸ್ತೇನೆ ನೋಡಿ, ತುಂಬ ಚೆನ್ನಾಗಿದೆ ಡಿಸೈನ್. ಇದು ನನಗಂತೂ ತುಂಬ ಇಷ್ಟ. ಪುಟ್ಟದಾಗೆ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲಾಗಿ ಎಲ್ಲಾದರೂ ಫಂಕ್ಷನ್ಗೆ ಹೋಗ್ತೀವಿ ಅಂದರೆ ಇದನ್ನು ಆರಾಮಾಗಿ ವೇರ್ ಮಾಡ್ಬೋದು. ನೋಡಿ, ತುಂಬ ಗ್ರ್ಯಾಂಡಾಗೂ ಇಲ್ಲ, ತುಂಬ ತಿನ್ನಾಗೂ ಇಲ್ಲ, ಗಟ್ಟಿಯಾಗೇ ಇದೆ. 5 ಗ್ರಾಮ್ ಇದೆ. ಇದು 5.5 ಗ್ರಾಮ್ ಇದೆ. ಚೆನ್ನಾಗಿದೆ ನೋಡಿ. ನಿಮ್ಗೆ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಸಿಂಪಲ್ಲಾಗೆ ಈ ನೆಕ್ಲೆಸಿಗೂ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ. ಜಸ್ಟ್ 5 to 5.5 ಗ್ರಾಮ್ಸ್ ಇದೆ. ಇದು ತುಂಬ ಚೆನ್ನಾಗಿದೆ. ಸಿಂಪಲ್ಲಾಗೆ ಯಾರು ದೊಡ್ಡ ದೊಡ್ಡ ಓಲೆ ಹಾಕೊಳಕ್ಕೆ ಇಷ್ಟ ಆಗಲ್ಲ ಅನ್ನೋರಿಗೆ ಸಿಂಪಲಾಗಿ ಹಾಕೊಳ್ಳೋಕ್ಕೆ ಚೆನ್ನಾಗಿದೆ. ಚಿಕ್ಕ ಚಿಕ್ಕದಾಗಿ ಹಾಕೋಬೇಕು ಅಂತ ಆಸೆ ಇರುತ್ತಲ್ಲ ಅಂಥವ್ರಿಗೆ ಇದು ಓಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ತೊಗೊಂಡಲ್ಲಿ ನಾನು ತುಂಬ ವರ್ಷ ಆಯಿತು, ಬಟ್ ನನ್ನ ಮಕ್ಳಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಗೆ ಇಟ್ಕೊಂಡಿದ್ದೀನಿ. ಚೆನ್ನಾಗಿದೆ ಅಲ್ಲ. ನೆಕ್ಸ್ಟ್ ಓಲೆ ಬಂದು ಇದಿದೆ, ಬಟ್ ಇದನ್ನ ಮಾಡಿಸ್ಕೊಳ್ಳೋದು ತುಂಬ ವೇಸ್ಟು. ಯಾರು ಮಾಡಿಸ್ಕೊಳಕ್ಕೆ ಹೋಗಬೇಡಿ. ನನಗೆ ಬುದ್ಧಿ ಇಲ್ಲದೆ ಅವಾಗ ನಂಗೆ ಮದುವೆ ಸ್ಟಾರ್ಟಿಂಗಲ್ಲಿ ಗೊತ್ತಿರಲಿಲ್ಲ ಯಾವ್ದು ಮಾಡಿಸ್ಕೊಂಡ್ರೆ ಏನಾಗುತ್ತೆ ಅಂದ್ಬಿಟ್ಟು. ಏನಕ್ಕೆ ಮಾಡಿಸ್ಕೋಬಾರ್ದು ಇದು ಅಂದರೆ ಸ್ಟೋನ್ಸ್ ಎಲ್ಲ ತುಂಬ ವೆಯ್ಟ್ ಬರುತ್ತೆ, ಅದೆಲ್ಲ ವೇಸ್ಟ್ ಆಗುತ್ತೆ. ನೋಡಿ, ನೋಡ್ತಾ ಇರ್ಬೋದು, ಸ್ಟೋನ್ಸ್ ಎಲ್ಲ ತುಂಬ ವೆಯ್ಟ್ ಬರುತ್ತೆ. ನೆಕ್ಸ್ಟು ನೀವೇನಾದರೂ ಅದನ್ನು ರೀಪ್ಲೇಸ್ಮೆಂಟ್ ಮಾಡೋಕ್ಕೆ ಹೋದರೆ ತುಂಬ ವೇಸ್ಟ್ನ ಮಾಡ್ತಾರೆ. ಒಳ್ಳೆ ಪ್ರೈಸಿಗೆ ಹಾಕ್ಕೊಳ್ಳಲ್ಲ. ಗೋಲ್ಡ್ ಕಡಿಮೆ ಇರುತ್ತೆ, ಸ್ಟೋನ್ಸೇ ಜಾಸ್ತಿ ವೆಯ್ಟ್ ಬರುತ್ತೆ. ಹಂಗಾಗಿ ಈ ಥರದ್ದೆಲ್ಲ ತೊಗೊಳಕ್ಕೆ ಹೋಗ್ಬಿಡಿ. ನನಗೆ ಇಷ್ಟ ಇಲ್ಲ ಅಂದರೆ ಇದೇ ಓಲೆ ನಂಗೆ ತುಂಬ, ನಾನು ಹಾಕ್ಕೊಳ್ಳೋದೇ ಇಲ್ಲ, ಯೂಸೇ ಮಾಡಲ್ಲ. ರಿಟರ್ನ್ ಮಾಡೋಕ್ಕೂ ಇಷ್ಟ ಇಲ್ಲ, ಯಾಕಂದರೆ ತುಂಬ ಅರ್ಧ ಪ್ರೈಸಿಗೆ ಹಾಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ರಿಟರ್ನ್ ಮಾಡಿಲ್ಲ, ಹಂಗೇ ಇಟ್ಕೊಂಡಿದ್ದೀನಿ. ನನಗೆ ಇಷ್ಟ ಇಲ್ಲ ಈ ಓಲೆ. ನನಗೆ ಇಷ್ಟ ಇಲ್ಲಿದ್ದು ನನ್ನ ಹತ್ರ ಓಲೆ ಯಾವ ಥರ ಇದೆ ಅಂದರೆ ಇದೇ ಇರೋದು. ಇಷ್ಟ ಇಲ್ಲ. ಅವಾಗ ಗೊತ್ತಿಲ್ಲ ನನಗೆ ಈ ಥರ ತೊಗೋಬಾರ್ದು ಏನು ಅಂದ್ಬಿಟ್ಟು. ಈ ಥರ ತಪ್ಪುಗಳು ನೀವು ಮಾಡಿರ್ತೀರ. ಈ ಥರ ತಪ್ಪುಗಳು ಏನಾದ್ರು ನೀವು ಮಾಡಿದರೆ ಕಮೆಂಟ್ ಮಾಡಿ ಆಯಿತಾ. ನೋಡಿ, ನೋಡ್ತಾ ಇರ್ಬೋದು, ಈ ಓಲೆ ಈ ಥರ ಕಾಣಿಸುತ್ತೆ. ಬಟ್ ಇಷ್ಟೊಂದು ಸ್ಟೋನ್ ಇರೋದು ತೊಗೊಂಡ್ರೆ ವೇಸ್ಟ್ ಆಗುತ್ತೆ, ಹಂಗಾಗಿ ತಗೊಳಕ್ಕೆ ಹೋಗ್ಬೇಡಿ. ನನ್ನ ಮದುವೆ ಸ್ಟಾರ್ಟಿಂಗಲ್ಲಿ ಇದು ಟ್ರೆಂಡಿಂಗ್ ಇತ್ತು ಅಂದ್ಬಿಟ್ಟು ತೊಗೊಂಡಿದ್ದು. ಬಟ್ ನಂಗೆ ಅಷ್ಟೊಂದು ಬುದ್ಧಿ ಇರಲಿಲ್ಲ, ಇದು ಇಷ್ಟೊಂದು ವೇಸ್ಟ್ ಆಗುತ್ತೆ, ಇದನ್ನು ರೀಪ್ಲೇಸ್ಮೆಂಟ್ ಮಾಡೋಕ್ಕಾಗಲ್ಲ, ಅದೆಲ್ಲ ಗೊತ್ತಿರಲಿಲ್ಲ. ಹಂಗಾಗಿ ತೊಗೊಂಡ್ಬಿಟ್ಟೆ. ನೋಡ್ತಾ ಇರ್ಬೋದು, ಈ ಡಿಸೈನ್ ಈ ಥರ ಬರುತ್ತೆ. ಇದು ಬಂದು 6 ಗ್ರಾಮ್ ಇದೆ. 2 ಇಯರಿಂಗ್ಸ್ಗೆ ಸೇರಿ 6 ಗ್ರಾಮ್ ಇದೆ. ಮೇಲ್ಗಡೆದು ಮತ್ತು ಕೆಳಗಡೆದು 2 ಸೇರಿ. ನೀವು ಈ ಥರದೆಲ್ಲ ತೊಗೊಂಡು ವೇಸ್ಟ್ ಮಾಡ್ಕೊಬೇಡಿ. ಗೋಲ್ಡ್ ರೇಟ್ ತುಂಬ ಜಾಸ್ತಿ ಇದೆ. ನೆಕ್ಸ್ಟ್ ಇಯರಿಂಗ್ಸು ಇದು ನೋಡಿ, ಈ ಎಡ್ಜಸ್ ಕಟ್ಟಾಗ್ಬಿಟ್ಟಿದೆ. ನಾನು ಕರೆಕ್ಟಾಗಿ ಯೂಸೇ ಮಾಡಿಲ್ಲ. ಇದು ಅಷ್ಟೇ ನನಗೆ ಇಷ್ಟ ಇಲ್ಲ ಅಷ್ಟೊಂದು. ಬಟ್ ಆವಾಗ ನೆಕ್ಲೆಸಿಗೆ ಮ್ಯಾಚಿಂಗ್ ಅಂದ್ಬಿಟ್ಟು ತೊಗೊಟ್ಟಿದ್ರು, ಹಾಕೊಳ್ಳೋದೆಲ್ಲ ಸುಮ್ಮನೆ ಹಂಗೆ ಇಟ್ಟಿದ್ದೀನಿ. ಒಂದು ಹಾಕೊಂಡು ತೋರಿಸ್ತೀನಿ ಹೆಂಗಿದೆ ಅಂತ. ನಾನು ಫಸ್ಟ್ ಒಂದು ತೋರಿಸಿದ್ನಲ್ಲ ಅದು ನನ್ನ ಫೇವ್ರೇಟು. ಆಮೇಲೆ ಇನ್ನೊಂದು ಲಾಸ್ಟಿಗೆ ಒಂದು ತೋರಿಸ್ತೀನಿ, ಅದು ನನಗೆ ಸಖತ್ ಇಷ್ಟ. ನಾನೇ ಇಷ್ಟಪಟ್ಟು ಆ ಡಿಸೈನ್ ಮಾಡಿಸ್ಕೊಂಡಿದ್ದು. ನೋಡಿ, ಇದು ಈ ಥರ ಕಾಣಿಸುತ್ತೆ. 8 ಗ್ರಾಮ್ ಇದೆ, ಬಟ್ ನೋಡೋಕ್ಕೆ ಲೈಟ್ ವೆಯ್ಟಾಗಿ ಕಾಣಿಸುತ್ತೆ. 8 ಗ್ರಾಮ್ ಇದೆ. ಇದಕ್ಕೂ ಮ್ಯಾಚ್ ಆಗುತ್ತೆ ನೋಡಿ. ಇದು ಅದೊಂಚೂರು ಇಲ್ಲಿ ಶಾರ್ಪ್ನೆಸ್ ಹೋಗ್ಬಿಟ್ಟಿದೆ, ಇನ್ನೊಂದು ಸರಿ ಮಾಡಿಸ್ಬೇಕು. ಬಟ್ ನಾನು ಯೂಸೇ ಮಾಡಲ್ವಲ್ಲ ಅಂತ ಹಾಗೆ ಇಟ್ಟಿದ್ದೀನಿ. ನನ್ನ ಕಿವಿ ಎಲ್ಲ ರೆಡ್ ಆಗ್ತಾ ಇದೆ. ಇಯರಿಂಗ್ಸ್ ಚೇಂಜ್ ಮಾಡಿ ನೋಡಿ. ನೆಕ್ಸ್ಟ್ ಇಯರಿಂಗ್ಸ್ ಇದು
ಇದು ಸ್ಟೋನಲ್ಲಿ ವೈಟ್ ಕಲರ್ ತೊಗೊಂಡಿದ್ನಲ್ಲ ಅದ್ರ ಜೊತೆಗೆ ತೊಗೊಂಡಿರೋದು. ಬಟ್ ಇದು ನನಗೆ ಗೊತ್ತಾಗಿಲ್ಲ ಅವಾಗ ತೊಗೊಂಡಾಗ ಅಂತ ಹೇಳಿದ್ನಲ್ಲ, ಹಂಗೆ ಇದನ್ನು ತೊಗೊಂಡ್ಬಿಟ್ಟಿದ್ದು. ನೋಡಿ ಈ ಥರ ಇದೆ ಡಿಸೈನು. ಬಟ್ ಇದು ಯೂಸ್ ಮಾಡ್ಬೋದು, ಚೆನ್ನಾಗಿದೆ. ಗ್ರೀನ್ ಸಾರಿ ಮತ್ತು ಕಾಂಟ್ರಾಸ್ಟ್ ಸಾರಿಗಳಿಗೆಲ್ಲ ಮ್ಯಾಚ್ ಮಾಡೋಕ್ಕೆ ಚೆನ್ನಾಗಿದೆ, ಯೂಸ್ ಮಾಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಈ ಓಲೆನೂ ಹಾಕೊಂಡು ತೋರಿಸ್ತೇನೆ ನೋಡಿ. ಇದು 5 ಗ್ರಾಮ್ ಇದೆ ಇಯರಿಂಗ್ಸು. ಈ ಥರ ಕಾಣಿಸುತ್ತೆ. ನಾನು 2 ಕಡೆ ಹಾಕೊಂಡು ತೋರಿಸ್ತಾ ಇಲ್ಲ, ಯಾಕಂದರೆ ಕಿವಿ ಪೇನ್ ಬರ್ತಾ ಇದೆ, ಹಾಗಾಗಿ ಒಂದೇ ಕಡೆ ಹಾಕೊತಾ ಇದ್ದೀನಿ. ಈ ಥರ ಕಾಣಿಸುತ್ತೆ. ನೆಕ್ಸ್ಟ್ ಇಯರಿಂಗ್ಸು ಇದು ಲಾಸ್ಟ್ ಇಯರ್ ಅಕ್ಷಯ ತೃತೀಯಕ್ಕೆ ತೊಗೊಂಡಿದ್ದೆ. 2.5 ಗ್ರಾಮ್ ಇದೆ, ಚಿಕ್ಕದು ಬಟ್ ಗಟ್ಟಿಯಾಗಿದೆ. ಇದು ನೆಕ್ಸ್ಟದು ಹೋಲ್. ಇದೇನು ಹಾಕೊಂಡು ತೋರಿಸಲ್ಲ, ಹಿಂಗೆ ನೋಡ್ಕೊಳ್ಳಿ. ಸಿಂಪಲ್ ಡಿಸೈನು, ಡೈಲಿ ವೇರಿಗೆ ಮಕ್ಕಳು ಯೂಸ್ ಮಾಡ್ಬೋದು, ನಾನು ಯೂಸ್ ಮಾಡ್ಬೋದು ಅಂತ ಈ ಥರ ತೊಗೊಂಡೆ. ಡೈಲಿ ಯೂಸ್ಗೆ ಸಿಂಪಲ್ ಆಗಿರೋದು. ಚೆನ್ನಾಗಿದೆಯಾ ಡಿಸೈನು? ಇಷ್ಟು ಓಲೆಗಳಲ್ಲಿ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಹೇಳಿ. ಮತ್ತು ಇದೊಂದು ಓಲೆ ಮನೆ ಹತ್ರ ಯೂಸ್ ಮಾಡೋಕ್ಕೆ. ಇದೊಂದು ಓಲೆ ಮನೆ ಹತ್ರ ಯೂಸ್ ಮಾಡೋಕ್ಕೆ. ಮಕ್ಕಳಾದ್ರೂ ಯೂಸ್ ಮಾಡ್ಬೋದು, ನಾನಾದರೂ ಯೂಸ್ ಮಾಡ್ಕೋಬೋದು. ಹಾಗಾಗಿ ಇದು 3 ಗ್ರಾಮ್ ಇದೆ. 3.5 ಗ್ರಾಮ್ ಇದೆ. ಇದು ಎಕ್ಸಾಕ್ಟ್ ಗೊತ್ತಿಲ್ಲ ಎಷ್ಟಿದೆ ಅಂತ. ನೆಕ್ಸ್ಟ್ ಓಲೆ ಇದು ಒಬ್ಬರು ಫ್ರೆಂಡ್ ಗಿಫ್ಟ್ ಮಾಡಿರೋದು. ಎಷ್ಟು ಗ್ರಾಮ್ ಇದೆ ಅಂತ ಗೊತ್ತಿಲ್ಲ, ಬಟ್ ಡಿಸೈನ್ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ನೋಡಿ ಈ ಥರ ಇದೆ ಡಿಸೈನು. ತುಂಬ ಲೈಟ್ ವೆಯ್ಟಾಗೂ ಇದೆ, ಮಕ್ಕಳಿಗೆಲ್ಲ ಹಾಕ್ಬೋದು. ಕಿವಿಯೆಲ್ಲ ಅರ್ಧೋಗುತ್ತೆ, ಲೈಟ್ ವೆಯ್ಟ್ ಇದೆ. ಈ ಥರದ್ದು ಹಾಕಿದ್ರೆ ಕಿವಿಯೆಲ್ಲ ಅರ್ಧೋಗುತ್ತೆ, ಅದು ಇದು ಸಮಸ್ಯೆಗಳಿರಲ್ಲ, ಹಾಕೋಬೋದು. ಚೆನ್ನಾಗಿದೆ ಡಿಸೈನ್, ನನಗಿಷ್ಟ ಆಯಿತು. ಕಾಣಿಸ್ತಾ ಇದೆಯಾ? ಕೆಳಗಡೆ ಆರ್ಟ್ ಇರೋದು ಗೆಜ್ಜೆ ಬಂದಿದೆ, ಸಕ್ಕತ್ತಾಗಿದೆ ಅದಂತೂ. ನೋಡಿ ಈ ಥರ ಕ್ಯೂಟಾಗಿ ಕಾಣಿಸುತ್ತೆ. ಮತ್ತು ಲಾಸ್ಟ್ ಇಯರಿಂಗ್ಸು ನನ್ನ ಫೇವ್ರೆಟ್ಟು. ನಾನೇ ಖುದ್ದಾಗಿ ನನಗೆ ಇದೇ ಡಿಸೈನ್ ಬೇಕು ಅಂತ ಮಾಡಿಸ್ಕೊಂಡಿದ್ದೆ ಇಯರಿಂಗ್ಸು. ಇದು ಇಯರಿಂಗ್ಸು ನಾನು ಮಾಡಿಸ್ಕೊಂಡಿದ್ದು. ನೋಡ್ಬೋದು ಡಿಸೈನು ತುಂಬ ಅಂದರೆ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ. ಯಾವ ಥರ ಇದನ್ನು ಸ್ಟೈಲ್ ಮಾಡ್ಬೋದು ಅಂದರೆ, ಸ್ವಲ್ಪ ಗ್ರ್ಯಾಂಡ್ ಫಂಕ್ಷನ್ ಇದ್ದರೆ ಕತ್ತಿಗೂ ಅದು ಸೇಮ್ದು ಸೆಟ್ ಮಾಡಿಸಿದ್ದೀನಿ, ಅದನ್ನು ಹಾಕ್ಕೊಂಡು ಇಯರಿಂಗ್ಸ್ ಹಾಕೋಬೋದು. ಇಲ್ಲ ನನಗೆ ಅಷ್ಟೊಂದು ಹೆವಿ ಎಲ್ಲ ಏನು ಬೇಡ ಅಂದರೆ ಜಸ್ಟು ಇಯರಿಂಗ್ಸ್ ಹಾಕೊಂಡು ಹೋದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ. ಕತ್ತಿಗೆ ಏನು ಹಾಕೊಬಾರ್ದು, ಜಸ್ಟ್ ಇಯರಿಂಗ್ಸ್ ಹಾಕೋಬೇಕು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಫ್ಯಾನ್ಸಿ ಸ್ಯಾರಿಗೂ ಸೂಟ್ ಆಗುತ್ತಿದ್ದು, ಟ್ರೆಡಿಷ್ನಲ್ ಸ್ಯಾರಿಗೂ ಸೂಟ್ ಆಗುತ್ತೆ, ವರ್ಕ್ ಸ್ಯಾರಿ ಎಲ್ಲ ಇರುತ್ತಲ್ಲ ಅದಕ್ಕೂ ಸೂಟ್ ಆಗುತ್ತೆ, ಮತ್ತು ಟ್ರೆಡಿಷ್ನಲ್ ಸ್ಯಾರಿಗೂ ಸೂಟ್ ಆಗುತ್ತೆ. ತುಂಬ ಜನ ಕೇಳಿದ್ದಾರೆ ಈ ಡಿಸೈನ್, ಇದೇ ಥರ ಮಾಡಿಸ್ಕೊಬೇಕು, ಡಿಸೈನ್ ತೋರಿಸು ಅಂತ ತುಂಬ ಜನ ಫೋಟೋ ತಗೊಂಡೋಗಿದ್ದಾರೆ. ಇದು ಎಷ್ಟು ಗ್ರಾಮ್ ಇದೆ ಅಂದರೆ ಒಂದು 25 ಗ್ರಾಮ್ ಇದೆ. 20 ಮೇಲೆ ಇದೆ, 25 ಒಳಗಡೆ ಇದೆ, ಒಂದು 23 ಗ್ರಾಮ್ ಇರ್ಬೋದು. ಇದು ತುಂಬ ಚೆನ್ನಾಗಿದೆ. ಈ ಇಯರಿಂಗ್ಸ್ನ ನಾನು ವೇರ್ ಮಾಡಿ ತೋರಿಸ್ತೀನಿ. ನನ್ನ ಫೇವ್ರೇಟ್ ಇದು ತುಂಬ ಅಂದರೆ, ನನ್ನ ಇಯರಿಂಗ್ಸಲ್ಲಿ ಎಲ್ಲ ಕಲೆಕ್ಷನಲ್ಲೂ ಮುತ್ತಿನ ಓಲೆ ಜುಮ್ಕೆ ಮತ್ತು ಇದು ತುಂಬ ಅಂದರೆ ತುಂಬ ಇಷ್ಟ ನನಗೆ. ಇವಾಗ ರೀಸೆಂಟಾಗಿ ಮಾಡಿಸಿದ್ದು, ಬಟ್ ಚೆನ್ನಾಗಿದೆ. ಮತ್ತು ಇಷ್ಟೊಂದು ದೊಡ್ಡದಿದೆಯಲ್ಲಪ್ಪ, ತುಂಬ ವೆಯ್ಟ್ ಅನಿಸುತ್ತೆ ಅಂದರೆ ಇಲ್ಲ, ಯಾಕಂದರೆ ಲೈಟ್ ವೆಯ್ಟೇ ಇದೆ, ಬಟ್ ಗ್ರಾಮ್ ಜಾಸ್ತಿ ಇದೆ, ಅಷ್ಟೊಂದು ವೆಯ್ಟ್ ಆಗಲ್ಲ, ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ. ನನಗಂತೂ ಇಷ್ಟಿಷ್ಟು ದೊಡ್ಡ ಓಲೆ ಹಾಕೊಳ್ಳೋದೇ ಇಷ್ಟ. ಕತ್ತಿಗೆ ಏನು ಹಾಕೊಬಾರ್ದು, ಈ ಥರ ದೊಡ್ಡದು ಓಲೆ ಹಾಕೋಬೇಕು ಅಂತ ಸಿಕ್ಕಾಪಟ್ಟೆ ಇಷ್ಟ. ನನ್ನ ಹತ್ರ ಆಲ್ಮೋಸ್ಟು ಗೋಲ್ಡ್ ಇಯರಿಂಗ್ಸ್ಗಿಂತ ಆರ್ಟಿಫಿಷಿಯಲ್ ಇಯರಿಂಗ್ಸೇ ಜಾಸ್ತಿ ಇದೆ, ಅದೇ ಕಲೆಕ್ಷನ್ ಜಾಸ್ತಿ. ನನಗೆ ಆರ್ಟಿಫಿಷಿಯಲ್ ಇಯರಿಂಗ್ಸ್ ಅಂದರೆ ತುಂಬ ಇಷ್ಟ, ಡಿಸೈನಾಗಿ ಹಾಕೊಬೋದು ಅಂತ. ಅದ್ರದ್ದು ಕಲೆಕ್ಷನ್ ಮಾಡಿ ಅಂದರೆ ತುಂಬ ಇದೆ ನನ್ನ ಹತ್ರ. ಫ್ಯಾನ್ ಹಾಕಿದ್ರೆ ಸೌಂಡ್ ಕೇಳಲ್ಲ, ನಾನು ಮಾತಾಡೋದು ಕೇಳಿಸಲ್ಲ, ಅದಕ್ಕೆ ಫ್ಯಾನ್ ಹಾಕಿಲ್ಲ. ತುಂಬ ಶೆಕೆ ಆಗ್ತಾಯಿದೆ, ಆಗ್ತಾಯಿಲ್ಲ. ನೋಡಿ ಈ ಥರ ಕಾಣಿಸುತ್ತೆ, ತುಂಬ ಚೆನ್ನಾಗಿದೆ ಡಿಸೈನು, ನನಗಂತೂ ತುಂಬ ಇಷ್ಟ ಆಯಿತು. ಇದು ಕತ್ತಿಗೆ ಏನು ಹಾಕೊಳ್ದೆ ಬರೀ ಇದೇ ಹಾಕೊಂಡ್ರೆ ಎಷ್ಟು ಲುಕ್ ಕೊಡುತ್ತೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇದ್ರದ್ದೇ ಸೆಟ್ ಇದೆ ಕೆಳಗಡೆ ಹಾಕೊಳ್ಳೋಕ್ಕೆ, ಇಲ್ಲಿ ನೆಕ್ ಪೀಸು, ಅದು ತುಂಬ ಚೆನ್ನಾಗಿದೆ. ನಾನು ಇಷ್ಟಪಟ್ಟು ಆಸೆಯಿಂದ ಮಾಡಿಸ್ಕೊಂಡಿದ್ದು.
ಇದಂತೂ ನಾನು ಎಷ್ಟು ಸತಿ ಯೂಸ್ ಮಾಡಿದ್ರು ಲೆಕ್ಕಕ್ಕೆ ಇಲ್ಲ. ಆರ್ಟಿಫಿಷಿಯಲ್ ಓಲೆ ಬಿಟ್ಟರೆ ನನಗೆ ಜಾಸ್ತಿ ಇಷ್ಟ ಆಗೋದೇ ಈ ಓಲೆ. ನಾನು ಜಾಸ್ತಿ ಇದನ್ನೇ ಯೂಸ್ ಮಾಡೋದು. ಈಗ ಎಲ್ಲರೂ ಮದುವೆಗಳಿಗೆ ಎಲ್ಲಾದ್ರೂ ಹೋದರೆ ಜಸ್ಟು ಇದು ಹಾಕೊಂಡೋದ್ರೆ ಸಾಕು, ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನೈಟಿಗೂ ಚೆನ್ನಾಗಿ ಕಾಣಿಸುತ್ತೆ, ಮಾರ್ನಿಂಗಿಗೂ ಚೆನ್ನಾಗಿ ಕಾಣಿಸುತ್ತೆ. ನಾವು ಯಾವ್ದನ್ನ ನೆಕ್ ಪೀಸ್ ಹಾಕೋತೀವಿ ಅದು ಕರೆಕ್ಟಾಗಿ ಟ್ರೆಡಿಷ್ನಲ್ಗೋ ಅಥವಾ ವೆಸ್ಟ್ರನ್ಗೋ ಕರೆಕ್ಟಾಗಿ, ಅಂದರೆ ಸಿಂಗಲ್ ಓಲೆ ಹಾಕೊಂಡ್ರೆ ವೆಸ್ಟ್ರನ್ನಿಗೆ ಚೆನ್ನಾಗಿ ಸೂಟ್ ಆಗುತ್ತೆ. ನಾವು ಕತ್ತಿಗೂ ನೆಕ್ ಪೀಸ್ ಹಾಕೊಂಡ್ರೆ ಟ್ರೆಡಿಷ್ನಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ಥರ ಆರಾಮಾಗಿ ಮಾಡಿಸ್ಕೋಬೋದು, ತುಂಬ ಚೆನ್ನಾಗಿದೆ. ಇವಾಗೆಲ್ಲ ಗೋಲ್ಡ್ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ, ಇವಾಗೆಲ್ಲ ಏನೂ ಮಾಡ್ಸೋಕ್ಕಾಗಲ್ಲ. ಇದು ನಾನು ಮಾಡಿಸಿ ಒಂದು 2 ಇಯರ್ಸ್ ಆಯಿತು, 2-3 ಇಯರ್ಸ್ ಆಯಿತು. ತುಂಬ ಚೆನ್ನಾಗಿದೆ. ಇದು ಗ್ರಾಮ್ ಬಂದು 20 ಮೇಲಿದೆ, ಎಕ್ಸಾಕ್ಟ್ ಗೊತ್ತಿಲ್ಲ, ಒಂದು 23 ಗ್ರಾಮ್ ಇರ್ಬೋದು. ಈ ಥರ ಇದೆ ನೋಡಿ. ನಿಮಗೆ ಯಾವ ಓಲೆ ಇಷ್ಟ ಆಯಿತು ನನಗೆ ಪ್ಲೀಸ್ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ಇನ್ನೂ ಯಾವ ಥರ ವಿಡಿಯೋ ಮಾಡ್ಬೋದು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆ ಥರ ವಿಡಿಯೋ ನಾನು ಮಾಡ್ತೀನಿ. ಇವತ್ತಿನ ವಿಡಿಯೋ ಯಾರಿಗಾರಿಗೆಲ್ಲ ಇಷ್ಟ ಆಗಿದೆ ತುಂಬ ಥ್ಯಾಂಕ್ಸ್. ನೋಡಿದ್ದಕ್ಕೆ, ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ಯಾವ್ದು ಮಾಡಬೇಕು ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಆಯಿತಾ? ಥ್ಯಾಂಕ್ ಯು ಸೊ ಮಚ್.